ಸೀದಾ ಮನಿಗ್ ಬಾ. ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ರು ಸೇರ್ಕೊಂಡು ನಮ್ಮ ಮಾಮನ ಮನೆಗೆ ಲಗ್ನಕ್ ಹೋಗ್ಯಾರ. ನೀನ್ ತರ ಮಾಡಲ್ಲೇ ನಾನು 2 ಮಕ್ಕಳನ್ನ ಇಟ್ಕೊಂಡು. ಅಕ್ಕಪಕ್ಕ ಜನರೆಲ್ಲ ನೋಡಿ ನನ್ ಗಂಡಿಗೆ ಹೇಳ್ತಾರ ಹೋಗ. ಬಾರ 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 ಇಷ್ಟ ಬಿಡಕ್ಕ. ಈಗ ಸಂಶಯ ಮಾಡಕತ್ತಾನ ನನ್ನ ಹಣೆ ಬರನೇ ಸರಿ ಇಲ್ಲ. ನಮ್ಗೆ ಯಾಕೆ ಬೇಕು 3 ಮಂದಿ ಮುಸಾಬರಿ. कोरोना महामारी के खिलाफ निर्णायक लड़ाई के लिए घर में ही रहना है. ಎಷ್ಟೊತ್ತ ಬಾಗಲ್ ತೆಗಿಯಕ್ಕ? ಹಿಂಗ್ಯಾಕ್ ನಿಂತಿ ಕರ ಬಡ್ದಂಗ? 1 ವಾರ ಜೊತೆ ಇರ್ಬೇಕಾ? ಏನಂದಿ? ತಡದ ಮಳಿ ಜೋರಾಗಿರ್ತೈತಿ. ಯಾರು ಒಳಗ ಬಿಗಿ ರುಚಿ ಮಜವಾಗಿರ್ತೈತಿ. ಏನು? ಅಯ್ಯಯ್ಯಪ್ಪ ಕಳ್ಳ ಕಳ್ಳ. ಏನ ಕಳ್ಳ? ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿ 16, ಬೆಳಗಿನ ಜಾವ 4ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಏನಾದ್ರೂ ಬಂದ್ ಮಾಡ್ರಲಿ, ಬಾರ್ ಮಾತ್ರ ಬಂದ್ ಮಾಡ್ಬಿಡ್ರಲಿ. ಬಾರ್ಗಳಿಗೂ ಬರಗಾಲ ಸರ್, ಕೊರೋನಾ ಬಂದ್ ಸತ್ರು ಪರವಾಗಿಲ್ಲ, ಎಣ್ಣೆ ಕುಡಿಲೇಬೇಕು. ಸಂಕಷ್ಟದ ಸಮಯ. ಅದೇನಾಗತ್ತೆ ಆಗ್ಲಿ ಬಿಡ, ಇವತ್ತಿಲ್ಲ ನಾಳೆ ಗೊತ್ತಾಗ್ಲೇಬೇಕು. ಯಾವ ಜೊತೆ ಮಾತಾಡಕತ್ತಿದೆ ಹೊಸಡೆ? ಕರೋನಾ ಬಂದು ದವಾಖಾನೆಲ್ಲ ತೀರ್ಕೊಳ್ಳಂತೆ. ಜಾಸ್ತಿ ನೀವು ಹಂಚ್ಕೊಳ್ಳಿಕ್ಕಾಗಲಿಲ್ಲ. ಹಾಗಾಗಿ ಚಿತ್ರದ ಬಗ್ಗೆ, ತಂಡದ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮಿಂದ. ಎಲ್ರಿಗೂ ನಮಸ್ಕಾರ. ನಾನು ಆಕ್ಚುಲಿ ನಿಂತ್ಕೊಂಡೇ ಮಾತಾಡುವಂಥ ಖುಷಿ ಇರುತ್ತೆ. ಹೌದಾ? ಎಲ್ರಿಗೂ ನಮಸ್ಕಾರ. ಅಣ್ಣವರಿದ್ದಾರೆ, ಹಾಗಾಗಿ ಸ್ವಲ್ಪ ನಾಗೇಂದ್ರ ನಾನು ಕೇಳಿದೆ, ನಾನು ಸಾಯಿ ಪ್ರಕಾಶ್ ಅಣ್ಣನ ಕಳಿಸ್ಕೊಡಿ, ದೇವತೆ ಸಾಂಗ್ ಬಿಡಬೇಕು ನಾನು ಅಣ್ಣವ್ರ ಮುಖಾಂತರನೇ ಅಂತ. ಆಯ್ತಪ್ಪ, ಆಯ್ತಾಯ್ತು, ಕರೆಸ್ಬಿಡ್ತೀನಿ ಅಂತ ಅಂದ್ಬಿಟ್ರು. ಅದಾದ್ಮೇಲೆ ಒಂದು 10 ಫೋನ್ ಮಾಡಿದೆ, ಅಣ್ಣ ಬರ್ತಾರ ಕುತೂಹಲ ಏನೋ ನನಗೆ. ಯಾಕಂತಂದರೆ ನಮ್ಮ ಮನೆಗಳಲ್ಲಿ ಇವಾಗೂ ಇವರು ಮೂವಿಗಳು ಅಣ್ಣ ತಂಗಿ ಆಗಲಿ ತೋರಿಗೆ ಬರೋ ಫ್ಯಾನ್ ಸ್ಪೇಸ್ ಇವಾಗೂ ಇದೆ. ಮನೆಗೆ ಒಂದು ಸುಮ್ಮನೆ ಫೋನ್ ಮಾಡಿದೆ, ಅಣ್ಣವ್ರು ಈ ಥರ ಕರೆಸ್ತಾರೆ ಅಂತ. ನಿಜನಾ ಅಣ್ಣ, ಕರ್ಸಿದ್ದು ತುಂಬ ಥ್ಯಾಂಕ್ಸ್ ಅಣ್ಣ, ನಿಮಗೆ ತುಂಬ ಥ್ಯಾಂಕ್ಸ್ ಅಣ್ಣ. 100 ಮೇಲೆ ಮಾಡಿದ್ದಾರೆ ಅನ್ಕೋತೀನಿ ಅಣ್ಣವ್ರ ಮೂವಿಗಳು. ನಾವು ಮೊದಲನೇ ಮೂವಿ. ಅವ್ರ ಆಶೀರ್ವಾದ ಈ ತಂಡಕ್ಕೆ ಮತ್ತು ನಮಗಿರಲಿ ಅಂತ ಅಣ್ಣವ್ರನ್ನ ನಾನು ಕೇಳ್ಕೊತೀನಿ. ಬಂದಿದ್ದು ತುಂಬ ಥ್ಯಾಂಕ್ ಯು ಅಣ್ಣ, ತುಂಬ ಧನ್ಯವಾದ. ನಮಗೆ ಮೃತ್ಯು ದೇವತೆ ಮೂವಿ ಮೊದಲನೇ ಸಲ ಪ್ರಚಾರ ಮಾಡಿದೆ. ಮೀಡಿಯಾ ಅಣ್ಣವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆ ಅಂತಂದರೆ ಫಸ್ಟ್ ಟೈಮ್ ಮಾತಾಡಿದೆ, ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಏನು ಮಾತಾಡಿದ್ವು ಏನೋ ಒಂಥರ ಗಲಿಬಿಲಿ ಆಗ್ತಿತ್ತು ನನಗೆ, ಏನು ಬಡಿಸ್ಬಿಡ್ತಾರೋ ಏನೋ ಅಂತ. ಅಣ್ಣ ನಿಜಕ್ಕೂ ಹೇಳ್ತೀನಿ, ತುಂಬ ಚೆನ್ನಾಗಿ ನಮ್ಮ ಪ್ರಚಾರ ಮಾಡಿಕೊಟ್ರಿ. ಹೊಸಬ್ರು ಏನೇನೋ ಅನ್ಕೊಂಡ್ಬಿಟ್ಟಿದೆ, ತುಂಬ ಚೆನ್ನಾಗಿ. ಒಂದೊಂದು ಆರ್ಟಿಕಲ್ ಆಗಲಿ, ಒಂದೊಂದು ವಿಡಿಯೋ ಆಗಲಿ 10 ನೋಡಿದ್ದೀನಿ ಅಣ್ಣ ನಾನು. ನನಗೇನೋ ಒಂಥರ ಗಾಳಿಲಿ ತೇಲಂಗಾಗ್ಬಿಡ್ತು ನೀವು ಬರೆದಿರೋದೆಲ್ಲ ನೋಡಿ. ನಿಜಕ್ಕೂ ನನಗೆ ತುಂಬ ಖುಷಿ ಆಯ್ತಣ್ಣ. ನನ್ನ ಹೃದಯಪೂರ್ವಕವಾಗಿ ವಂದನೆಗಳಣ್ಣ. ಯಾಕಂದರೆ ನಾನು ಅಷ್ಟೊಂದು ವಿಷಯಗಳು ಮೂವಿ ಮಟ್ಟ ನೀವು ಸ್ವಲ್ಪ ತೋರ್ಕೊಟ್ರಿ, ನಂಗೆ ತುಂಬ ಸಂತೋಷ ಆಯಿತು. ನಿಜಕ್ಕೂ ನೀವು ಅಂದ್ಕೊಂಡಿದ್ದು ಇನ್ನೂ ಗುಣಮಟ್ಟ ಈ ಮೂವಿನಲ್ಲಿ ಇದೆ ಅಣ್ಣ, ಸತ್ಯವಾಗೂ ಇದೆ. ಹೆಣ್ಮಕ್ಳದ್ದು ಮೂವಿ. ಅಕ್ಕೋರು ಆಗಲೇ ಒಂದು ಮಾತೇನೋ ಹೇಳ್ತಿದ್ರು, ಅಣ್ಣವ್ರನ್ನ ಕೇಳ್ತಿದ್ರು, ಬದಲಾಗುತ್ತಾ ಕಾಲ ಅಂತ. ಆ ಬದಲಾವಣೆ ನಾನು ನನ್ನ ಕಥೆನಲ್ಲಿ ಸುಮ್ಮನೆ ಒಂದು ಜರ್ಕ್ ಮಾಡಿದ್ದೀನಿ, ಅಲ್ಲಿ ಭಾರತನೇ ರಿವೀಲ್ ಕೊಟ್ಟಿದ್ದೀನಿ ನಾನು. ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಒಂದು ಕ್ಯಾರೆಕ್ಟರ್ ಎತ್ಕೊಡುತ್ತೆ. ಅದಿದೆಯಾ ಇವತ್ತು? ಇಲ್ಲ, ಅದು ಇತಿಹಾಸ ಅಂತ ಒಂದು ಪಾತ್ರ ಹೇಳುತ್ತೆ. ಆ ಬದಲಾವಣೆ ಬೇಕು ಅನ್ನೋದು ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಬದಲಾವಣೆ ಯಾಕೆ ಅಂತಂದರೆ, ಮೊದಲು 4 ಗಂಟೆಗೆ ಎದ್ದೇಳ್ತಿದ್ವಿ, ಒಂದು ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಿದ್ವಿ, ಒಂದು 6-7 ಗಂಟೆಗೆಲ್ಲ ಮಲಗ್ತಿದ್ವಿ. ಒಳ್ಳೆ ಆರೋಗ್ಯ ಇತ್ತು, ಒಳ್ಳೆ ಫುಡ್ ಇತ್ತು, ಚೆನ್ನಾಗಿತ್ತು ಆ ಸಂಸ್ಕೃತಿ ಸಂಪ್ರದಾಯದಲ್ಲೆಲ್ಲ. ಇವತ್ತು ಒಂದು ಮೈಯಲ್ಲಿ
ತಿಂಗಳು ಪೂರ್ತಿ ಕೆಲಸ ಮಾಡೋದು ಒಂದು ಕೆಟ್ಟ ನೀರು ಹೋಗಲ್ಲ ಆಚೆಗಡೆ. ಹಾಗಾಗಿ ಎಲ್ಲೋ ಏನೋ ಬದಲಾವಣೆ ಬೇಕು ಅನ್ನೋದನ್ನ ಮರಿತೀವಿ. ಬಟ್ ಈ ನನ್ನ ಮೂವಿ ಕಥೆದಲ್ಲಿ ಏನು ಹೇಳ್ತದೆ, ಸಂಪ್ರದಾಯ ಹಿಂದೇದು ಒಳ್ಳೇದು, ನಮ್ದು ಅದೇ ಹಾದಿ ನಮ್ ಗುಡ್ಡು ಅನ್ನೋದು ಗಂಡು ಮಕ್ಕಳಿಗೆ ಹೆಣ್ಣು ಹೊತ್ತು ಒಂದು ಸಾವು ಮುಖಾಂತರನೇ ಅಂತ ವಿಶೇಷವಾಗಿ ಹೇಳುವಂಥ ಚಿತ್ರ ಇದು. ಮೃತ್ಯು ದೇವತೆ ಆದ್ರೂ ಎಷ್ಟು ಅಂತ ಸಹಿಸ್ತಾಳೆ ಅಂತ. ಈಗ ಅಕ್ಕೋರ್ಗೆ ಅದೇ ಗಮನ, ನಾವು ಇದರಲ್ಲೇ ಹೋಗ್ತಾ ಇದ್ರೆ ಕಾಲಕ್ರಮೇಣ ನಮಗೆ ನಾವು ಬದಲಾವಣೆ ಆಗಿಲ್ಲ ಅಂತಂದಾಗ ಈಗ ಒಂದು 60-70 ವರ್ಷದಲ್ಲಿ ಇದ್ದೀವಿ. ನಮ್ಮ ಮೊದಲು 120 ವರ್ಷ ಬದುಕೇವಿ. ಹಂಗಾಗಿ ಬದಲಾವಣೆಗಳು ಮಾಡ್ಕೊಂಡ್ರೆ ಅನುಕೂಲ ಅಂತ. ಅಕ್ಕ ನನ್ನ ಕಥೆನಲ್ಲಿ ಒಂದು ಜರ್ಕ್ ಕೊಟ್ಟಿರೋದು. ಹೌದು. ಕೆಲವೊಂದು ಗುಣಮಟ್ಟ ಒಂದು ಅಭ್ಯಾಸ ಮುಖಾಂತರ ಮಾಡ್ಕೊಂಡಿದ್ರೆ ಒಳ್ಳೇದು ಅನ್ನೋದನ್ನ ಆ ಚಿತ್ರದಕ್ಕೆ ಒಂದು ಕಥೆದಲ್ಲಿ ಹೇಳ್ಕೊಂಡು ಹೋಗಿರೋದು. ಹೌದು, ಕೆಲವೊಂದನ್ನ ಅಳವಡಿಸ್ಕೊಳ್ರಿ ಅಂತ ಹೇಳಕ್ ಬರ್ತದೆ ಕತೆ. ಹಂಗಾಗಿ ಈ ಕತೆ ಇನ್ನು ನೀವು ಲಾಸ್ಟ್ ಟೈಮ್ ಪ್ರಚಾರ ಮಾಡೋದಕ್ಕೂ ಇನ್ನೂ ಉನ್ನತವಾಗಿ ಮಾಡ್ಕೊಳ್ರಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ ಅಣ್ಣ. ಇದು ಸೆನ್ಸಾರ್ ಹತ್ತತ್ರದಲ್ಲಿ ಇದೀವಿ. ಒಂದು 22ನೇ ತಾರೀಕು ಪ್ಲಾನ್ ಮಾಡ್ಕೊಂಡು ಅನ್ಕೊಂಡಿದೀವಿ ಅಣ್ಣ. ಮೇ 22ಕ್ಕೆ ಆಗಿದೆ ಅಣ್ಣ. ಒಂದು ಅನಿಮಲ್ ಆಯ್ತಣ್ಣ. ಒಂದು ಸ್ವಲ್ಪ ಅದ್ರಲ್ಲೇ ಐತೆ. ಸರ್ಟಿಫಿಕೇಟ್ UA ಮಾಡಿಸೋಣ ಅನ್ಕೊಂಡಿದೀವಿ ಅಣ್ಣ. ಸರಿ ದೇವು ಅವರೇ, Audio launch. Teaser and audio launch. All the best. ಬೇಸರ ಆಗತ್ತೆ. ನಮ್ಮ ಕಾಲದಲ್ಲಿ ಶೂಟಿಂಗ್ ಎಲ್ಲಿದ್ರು ಬಂದು ಕೇಳೋರು ಲೆಟರ್ ಕೊಡೋಣ, ಒಂದು 10 ಟಿಕೆಟ್ ಕೊಡಿಸಿ 20 ಟಿಕೆಟ್ ಕೊಡಿಸಿ ಅಂತ. ನಾವು ಇಲ್ಲಿಂದ ಒಂದು ಲೆಟರ್ ಕೊಡೋದು, KCN ಆಫೀಸ್ಗೆ ಡಿಸ್ಟ್ರಿಬ್ಯೂಟರ್ ಆಫೀಸ್ಗೆ ಫೋನ್ ಮಾಡೋದು, ಇಂಥವ್ರು ಬರ್ತಾರೆ ಟಿಕೆಟ್ ಕೊಡಿ ಅಂತ. MLA ಮಿನಿಸ್ಟರ್ಸ್ ದೊಡ್ಡ ಆಫೀಸರ್ಸ್ ಆ ಕಾಲದಲ್ಲಿ ಕೇಳೋರು. ಬ್ಲ್ಯಾಕ್ ಟಿಕೆಟ್ ಮಾರ್ಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ, ಮನೆಯಲ್ಲಿ ಕಟ್ಕೊಂಡಿದ್ದಾರೆ, ಅವರು ಹೀರೋ ಥರ ಮೇಲಿದ್ದಾರೆ. ಅವರೆಲ್ಲ ಏನಾಗಿದ್ದಾರೆ ಗೊತ್ತಾಗ್ತಾ ಇಲ್ಲ ಇವಾಗ. ಎಲ್ಲವನ್ನೂ ನಿರ್ಮಾಪಕರ ತಲೆ ಮೇಲೆ ಹೊರೆ ಆಯಿತು. ಪುನಃ ಆ ಕಾಲ ಬರಬೇಕಂತ ಅಭಿಮಾನ ದೇವರನ್ನು ಬೇಡ್ಕೋಬೇಕು, ಬಿಟ್ಟರೆ ಬೇರೆ ದಾರಿ ಇಲ್ಲ. ಪ್ರತಿಯೊಬ್ಬರು ಕೆಟ್ಟ ಸಿನಿಮಾ ಮಾಡಬೇಕಂತ ಯಾರು ಆಸೆ ಪಡಲ್ಲ, ಇದು ನಿಜ. ಅವರು ರೇಂಜ್ನಲ್ಲಿ ಅವರು ಸಿನಿಮಾ ಮಾಡ್ತಾರೆ. ಎಲ್ಲರೂ ಪುಟ್ಟಣ್ಣ ಹೋಗ್ತಾರ, ಸಿದ್ದಲಿಂಗಯ್ಯ ಹೋಗ್ತಾರ, ವಿಜಯ್ ಹೋಗ್ತಾರ, ಸಮಾನ ಆಗಲ್ಲ. ಅವ್ರವ್ರದ್ದು ಒಂದು ಸ್ಟೈಲ್ ಇರುತ್ತೆ. ಪುಟ್ಟಣ್ಣ ಒಂದು ಸ್ಟೈಲ್ ಇರುತ್ತೆ, ವಿಜಯ ರೆಡ್ಡಿ ಒಂದು ಸ್ಟೈಲ್ ಇರುತ್ತೆ, ಸಿದ್ದಲಿಂಗಯ್ಯ ಒಂದು ಸ್ಟೈಲ್ ಇರುತ್ತೆ, ಸೋಮಶೇಖರ್ ಒಂದು ಸ್ಟೈಲ್, ಒಬ್ಬರದ್ದು ಸ್ಟೈಲ್ ಇರುತ್ತೆ. ಎಲ್ಲರೂ ಒಂದೇ ಥರ ಸಿನಿಮಾ ಮಾಡೋಕ್ಕಾಗಲ್ಲ. ಬಟ್ ಆ ಕಾಲದಲ್ಲಿ ಎಲ್ಲರೂ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಅದು ನಮ್ಮ ಅದೃಷ್ಟ. 20 ಜನ ಡೈರೆಕ್ಟರ್ಸ್ ಇದ್ದಾರೆ, 20 ಜನ ಹೀರೋಸ್ ಇದ್ದಾರೆ, 20 ಒಳ್ಳೆ ಕಂಪನಿಗಳಿದೆ. ಇನ್ನು ಟೆಕ್ನಿಷಿಯನ್ಸ್ ಆ ಕಾಲದಲ್ಲಿ ಒಬ್ಬೊಬ್ರು ಹೆಸರು ಹೇಳಿದ್ರೆ ನಮಗೆ ಮೈ ಜುಮ್ ಅನ್ನತ್ತೆ. ಅಂತ ಮಹನೀಯ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಈ ಕಾಲದಲ್ಲೂ ಇದ್ದಾರೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಯಾಕಂದ್ರೆ ಸಿನಿಮಾ ಸಕ್ಸಸ್ ಆದ್ಮೇಲೆ ಅವ್ರು ಕಾಣ್ತಾರೆ ಅಷ್ಟೇ. ಸಿನಿಮಾ ಹೆಸರು ಮಾಡಿದ್ಮೇಲೆ ಯಾರಪ್ಪ ಈ ಸಿನಿಮಾ ಮಾಡಿದ್ದು ಅನ್ನೋ ಮಾಹಿತಿ ಬರುತ್ತೆ. ಆ ಥರ ಅವಕಾಶ ನಮ್ಗೆ ಸಿಗ್ತಾ ಇಲ್ಲ. ಅದು ನಮ್ಮ ದುರದೃಷ್ಟ. ಎನಿವೇ, ನಮ್ಮವರು ಧೈರ್ಯ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅದು ಸಕ್ಸಸ್ ಆಗಬೇಕಂತ ನಾನು ಬಾಬಾನ ಪ್ರಾರ್ಥನೆ ಮಾಡ್ತೀನಿ. ಮೃತ್ಯು ದೇವತೆ ಹೆಸರು ಕೇಳಿದ ತಕ್ಷಣ ಒಂದು ರಿವೆಂಜ್ ಕಾಲಂತೆ ಟೈಟಲ್ನಲ್ಲಿ. ಸಾಂಗ್ ತುಂಬ ಚೆನ್ನಾಗಿದೆ, ಕೊರಿಯೋಗ್ರಫಿ ತುಂಬ ಚೆನ್ನಾಗಿದೆ. ಯಾಕಂದರೆ ನಾಗದೇವತೆ ಮಾಡಿದ್ದೀನಿ, ಗ್ರಾಮ ದೇವತೆ ಮಾಡಿದ್ದೀನಿ, ಅವಶ್ಯಕತೆ ವೈಭವ ಬೇಕಾಷ್ಟು ಮಾಡಿ ನಾನು ಮಾಡಿದ್ದೀನಿ. ತಿರುಳಲ್ಲಿ ಅಮ್ಮ ನಾಗಮ್ಮ, ಅಮ್ಮ ದುರ್ಗಮ್ಮ ಸಿನಿಮಾಗಳು ಮಾಡಿದ್ವಿ. ತುಂಬ ಚೆನ್ನಾಗಿದೆ, ಫೋರ್ಸ್ ಚೆನ್ನಾಗಿದೆ. ಹೀರೋಯಿನ್ ಫಸ್ಟ್ ಫ್ರೇಮ್ನ ಲಾಸ್ಟ್ ಫ್ರೇಮ್ವರೆಗೂ ಎಲ್ಲಿನೂ ಎನರ್ಜಿಂದ ಮಾಡಿದ್ದಾರೆ, ಡಲ್ಲೇ ಆಗಲಿಲ್ಲ. ಬೆಸ್ಟ್ ಆಫ್ ಲಕ್, ಚೆನ್ನಾಗಾಗಲಿ. ಲಿರಿಕ್ಸ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ನಾವು ಏನು ಚೆನ್ನಾಗಿದೆ ಅಂತ ನಾವು ಹೇಳ್ತಾ ಇದ್ದೀವೋ, ಅಭಿಮಾನ ಇವತ್ತು ಕೂಡ ಚೆನ್ನಾಗಿದೆ ಅಂತ ಆಸೆ ಪಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದ್ರೆ ಖುಷಿ ಆಗುತ್ತೆ. ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಗ್ತತ್ತೆ. ಅಷ್ಟೇ ನಾವು ಅಭಿಮಾನ ದೇವತೆಗಳನ್ನ ಬೇಡ್ಕೊಳ್ಳೋದು. 1 ಸೆಕೆಂಡ್ ಬೆಸ್ಟ್ ಆಫ್ ಲಕ್ ಟು ದೇವತೆ. ಗಾಡ್ ಬ್ಲೆಸ್ ಯು ಸರ್.
ಸರ್ ಇವತ್ತು ವಿಶ್ವ ಚಲನಚಿತ್ರ ನಿರ್ದೇಶಕರ ದಿನಾಚರಣೆ ಇತ್ತು. ಸೊ ತುಂಬ ಆಪ್ಟ್ ಆಯ್ತು ನೀವು ಬಂದಿದ್ದು. ಆಂಧ್ರದಲ್ಲಿ ದಾಸನಾರಾಯಣ ಅವರ ಹುಟ್ಟಿದಬ್ಬ ದಿನಾನೇ ಡೈರೆಕ್ಟರ್ಸ್ ಡೇ ಅಂತ ನಾವು ಅಭ್ಯಾಸ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಆ ಥರ ಡೈರೆಕ್ಟರ್ಸ್ ಬರಬೇಕಷ್ಟೇ. ದಾಸನಾರಾಯಣ ಅವರು ಈ ಕ್ರಿಯೇಟೆಡ್ ಪ್ರೊಡ್ಯೂಸರ್ಸ್ ಅಂಡ್ ಆರ್ಟಿಸ್ಟ್, ನಿರ್ಮಾಪಕರ ಸೃಷ್ಟಿ ಹಾಕಿದ್ದಾರೆ ದಾಸನಾರಾಯಣ. ಅದಕ್ಕೋಸ್ಕರ ತುಂಬಾ ಡೈರೆಕ್ಟರ್ಸ್ ಇದ್ದಾರೆ ತೆಲುಗಿನಲ್ಲಿ, ಬಟ್ ನಿರ್ಮಾಪನ ಯಾರು ಸೃಷ್ಟಿ ಮಾಡೋಕ್ಕಾಗಲಿಲ್ಲ. ದಾಸನಾರಾಯಣ ಒಬ್ಬರೇ ನಿರ್ಮಾಪನ ಸೃಷ್ಟಿ ಮಾಡಿದ್ದಾರೆ, ಕಲಾವಿದರು ಸೃಷ್ಟಿ ಮಾಡಿದ್ದಾರೆ. ಅಂತ ನಿರ್ದೇಶನ ಇವಾಗ ಬರಬೇಕು, ಬಂದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಡೈರೆಕ್ಟರ್ ಆಲ್ವೇಸ್ ಶುಡ್ ಪ್ರೊಡ್ಯೂಸ್ ಸಪೋರ್ಟ್ ಪ್ರೊಡ್ಯೂಸರ್, ನಿರ್ಮಾಪಕರ ನಿರ್ದೇಶಕರಾಗಿರ್ಬೇಕು. ಆವಾಗ ಬಡ್ಜೆಟ್ ಕಂಟ್ರೋಲ್ ಇರುತ್ತೆ, ಒಳ್ಳೆ ಕಾನ್ಸೆಪ್ಟ್ಗಳು ಸಹ ಇದಾಗತ್ತೆ. ಇವತ್ತು ನಮ್ಮ ನಿರ್ದೇಶಕರ ದಿನ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದೀರಿ ನಾವೆಲ್ಲರೂ. ಪರವಾಗಿಲ್ಲ, ಎಣ್ಣೆ ಕುಡಿಲೇಬೇಕು. ಸಂಕಷ್ಟದ ಸಮಯ ಅದೇನಾಗತ್ತೆ ಆಗ್ಲಿ ಬಿಡ, ಇವತ್ತಿಲ್ಲ ನಾಳೆ ಗೊತ್ತಾಗ್ಲೇಬೇಕು. ಯಾವ ಜೊತೆ ಮಾತಾಡಕತ್ತಿದ್ದೆ ಹೊಸಡೆ? ಕರೋನಾ ಬಂದು ದವಾಖಾನೆಲ್ಲ ತೀರ್ಕೊಳ್ಳುತ್ತೆ.